ನಾನಾಗಕ್ಕೆ ಬಂದಿದ್ದೀನಿ, ಡಾನ್ ಆಗಕ್ಕೆ ಬಂದಿದ್ದೀನಿ. ನೀವೇನು ಕನ್ಸು ಕಟ್ಟಿದ್ದೀರಾ ಆ ಕನ್ಸು ಥರನೇ ಈ ಸಿನಿಮಾ ಇದೆಯಾ, ಆ ವಿಷನೇ ಇದೆಯಾ ಇದರಲ್ಲಿ ಅಂತ? ವಿಷನ್ ಕನ್ಸ್ ಬಗ್ಗೆ ಹೇಳಲ್ಲ, ಬಟ್ ಆಲ್ಮೋಸ್ಟ್ ನಮ್ಮ ಕ್ಯಾರೆಕ್ಟರ್ ಇದು. ಫುಲ್ ಮಾಸ್ ಲುಕ್, ಫೈಟಿಂಗ್, ರೌಡಿಸಮ್ ಅಂತ ಇದೆ. ಫೈಟ್ ಆದರೆ ನೀವು ಬರೀ ಗೂಸ್ ಬಂಪ್ಸ್ ಅಂತಾನೆಲ್ಲ ಕೆಲವೊಂದು ಫೈಟಲ್ಲಿ ಕಣ್ಣೀರು ಹಾಕ್ತೀರಾ. ರೌಡಿಗಳಿಗೆ ಫ್ಯಾಮಿಲಿ ಇರಲ್ವಾ? ಇವತ್ತು ನಮ್ಮ ಜೊತೆ ಇದ್ದಾರೆ ರಾಣಿ ಫಿಲ್ಮ್ ಹೀರೋ ಕಿರಣ್ ರಾಜ್ ಅವರು. ಮೂವಿ ಪೋಸ್ಟ್ಪೋನ್ ಆಗಿದೆ, ಆಗಸ್ಟ್ 30 ಸೆಪ್ಟೆಂಬರ್ 12ಗೆ ಪೋಸ್ಟ್ಪೋನ್ ಆಗಿದೆ. ಸೊ ಯಾಕೆ ಪೋಸ್ಟ್ಪೋನ್ ಆಗಿದೆ ಆ್ಯಂಡ್ ಮೂವಿಯಲ್ಲಿ ಏನೇನಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಅವ್ರ ಹತ್ರನೇ ಕೇಳೋಣ ಬನ್ನಿ. ಮೊದಲನೇ ಕ್ವಶನ್ ಬಂದು ಅದೇ, ನೀವು 30ಗೆ ಅಂತ ಪ್ಲಾನ್ ಮಾಡಿದ್ರಿ, ಇವಾಗ ನೆಕ್ಸ್ಟ್ ಸೆಪ್ಟೆಂಬರ್ 12ಗೆ ಪೋಸ್ಟ್ಪೋನ್ ಆಗಿದೆ. ಮೇನ್ ರೀಸನ್ ಏನು ಅಂತ, ಏನಕ್ಕೆ ಅಂತ? ಮೇನ್ ರೀಸನ್ ನನಗಂತೂ ಫಸ್ಟು ತುಂಬ ಶಾಕ್ ಆಯಿತು. ಏನೋ ಲೈಫಲ್ಲಿ ಬದಲಾವಣೆ ಆಗುತ್ತೆ ಅಂದ ತಕ್ಷಣ ಇನ್ನೊಂದು ಸ್ವಲ್ಪ ಮುಂದೆ ಹೋದಾದ್ಮೇಲೆ ಬದಲಾವಣೆ ಆಗುತ್ತೆ ಅನ್ನೋ ಥರ ನನಗೆ ಹೇಳಿದ್ರು. ಬಟ್ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ರಿಲೀಸ್ದು ಇದರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನೋ ಹೇಳೋಕ್ಕಾಗಲ್ಲ. ಬಟ್ ಅವ್ರು ನಮಗೆ ಹೇಳಿದ್ದು ಆ್ಯಕ್ಚುಲಿ ಇದು ಖುಷಿ ವಿಚಾರನೇ. ಬಿಕಾಸ್ ತುಂಬ ಟೈಮ್ ಆದಮೇಲೆ ಇಷ್ಟು ನೆಗೆಟಿವಿಟಿ ಎಲ್ಲ ಇರೋ ಟೈಮಲ್ಲಿ 2 ಸಿನಿಮಾ ಬಂದು ಇಷ್ಟು ಚೆನ್ನಾಗಿ ಓಡ್ತಿದೆ. ಸೊ ಜನ ಒಂದು ಆ ಪಾಸಿಟಿವ್ ಮೆಸೇಜ್, ಒಂದು ಪಾಸಿಟಿವ್ ವೈಬ್ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಹೇಳಿದ್ದು ಆಬ್ವಿಯಸ್ಲಿ ಒಂದು ಸಿನಿಮಾ ಓಡ್ತಿರ್ಬೇಕಾದ್ರೆ ಆ ಸೆಟಪ್ ಅವ್ರು ಆಕ್ಯುಪೈ ಮಾಡ್ಕೊಂಡೇ ಇರ್ತಾರೆ. ಆ ಸೆಟಪ್ ಇನ್ನೂ 2-3 ವಾರ ಅಂತೂ ಎಲ್ಗೂ ಹೋಗಲ್ಲ, ಆ ಸಿನಿಮಾ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಸಿನಿಮಾಗೊಂದು ಒಳ್ಳೆ ಸೆಟಪ್ ಬೇಕಾಗಿದೆ, ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಬೇಕಾಗಿದೆ, ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಅಲ್ಲಲ್ಲಿ ಹಾಕೋಕ್ಕಾಗಲ್ಲ. ಸೊ ಆ ಸೆಟಪ್ ಸಿಗೋಕ್ಕೆ ವೇಟ್ ಮಾಡಿ. ಸೊ ಅದಕ್ಕೆ ಅವರು ನೀವು 12th ರಿಲೀಸ್ ಮಾಡಿದ್ರೆ ಅಷ್ಟರಲ್ಲಿ ನಿಮಗೆ ಎಲ್ಲ ಸೆಟಪ್ ಕ್ಲಿಯರ್ ಆಗುತ್ತೆ, ನೀವು ಒಂದು ಒಳ್ಳೆ ಇದರಲ್ಲೇ ರಿಲೀಸ್ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಆ ಡಿಸಿಷನ್ ತಗೊಂಡ್ವಿ. ಓಕೆ, ಹಾಗಿದ್ರೆ ನಿಮಗೆ ಪ್ರಮೋಷನ್ಸ್ಗೆ ಇನ್ನೂ 2 ವೀಕ್ಸ್ ಟೈಮ್ ಸಿಕ್ಕಿದೆ. ಸೊ ಆ ಪ್ರಮೋಷನ್ಗೆ ಏನೇನು ಮಾಡಬೇಕು ಅಂತ ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ? ಇನ್ನೊಂದಷ್ಟು ಗ್ರೌಂಡ್ ಪ್ರಮೋಷನ್ಸು ಮತ್ತು ಲೈಕ್ ಒಂದಷ್ಟು ಕಡೆ ಜಾಸ್ತಿ ರೀಚ್ ಮಾಡಬೇಕು ಅಂತ ಈಗ ಅಂದ್ಕೊಂಡಿದ್ದೀನಿ. ಆದಷ್ಟು ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಟೆಸ್ಟ್ ಎಲ್ಲ ಮಾಡಿ ಜನಕ್ಕೆ ಪ್ರೆಸೆಂಟ್ ಮಾಡೋ ರೀತಿ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ರಿಲೀಸ್ ಆಗಿರೋದು ಭೀಮಾ, ಕೃಷ್ಣ ಪ್ರಣಯ ಸಖಿ, ಅದೆಲ್ಲ ಆಲ್ರೆಡಿ ಬಿಗ್ ಹಿಟ್ ಆಗಿದೆ. ಆ ಸೀರೀಸಲ್ಲೇ ನಿಮ್ಮ ಮೂವೀಸ್ ಕೂಡ ನೆಕ್ಸ್ಟಲ್ಲೇ ಬರ್ತಾ ಇದೆ. ಸೊ ನಿಮ್ಮದು ಕೂಡ ಅಷ್ಟೇ ಸಕ್ಸಸ್ ಆ ಥರ ಅಂದ್ಕೊಂಡಿದ್ದೀರಿ? ಖಂಡಿತ ಇದು ಬ್ಲಾಕ್ ಬಸ್ಟರ್ ಆಗಬೇಕು ಅಂತಲೇ ಅಂದ್ಕೊಂಡಿರೋದು. ಬಿಕಾಸ್ ಆ ಥರ ಅಂದ್ಕೊಳ್ಳಿಲ್ಲ ಅಂದರೆ ಸಿನಿಮಾ ಯಾಕೆ ಮಾಡಬೇಕು? ಸೊ ಪ್ರತಿಯೊಬ್ಬರು ಯಾರು ಸಿನಿಮಾ ಫ್ಲಾಪ್ ಆಗಿರುತ್ತೆ ಅವರೂ ಒಂದು ಸಿನಿಮಾ ಹಿಟ್ ಮಾಡಬೇಕು, ದುಡ್ಡು ಮಾಡಬೇಕು ಅಂತಲೇ ಒಂದು ಸಿನಿಮಾ ಮಾಡೋದು. ಸೊ ಅದೇ ರೀತಿ ಎಸ್, ವಿ ಆರ್ ಹಿಯರ್ ಟು ವಿನ್. ನೀವು ಆಲ್ರೆಡಿ ಸ್ಮಾಲ್ ಸ್ಕ್ರೀನಲ್ಲೆಲ್ಲ ಆಲ್ರೆಡಿ ಬಿಗ್ ಸ್ಟಾರ್ ಹೀರೋ ಇದ್ದೀರಾ. ಸೊ ಈಗ ಬಿಗ್ ಸ್ಕ್ರೀನಲ್ಲಿ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಗೂ ಇಲ್ಲಿಗೂ ಹೇಗೆ, ಅಲ್ಲಿ ಹೇಗೆ ಈಸಿ ಅವ್ರು ಇಲ್ಲಿ ಕಷ್ಟ ಹೇಗೆ ಅಂತ ಡಿಫ್ರೆನ್ಸ್ ಅಲ್ಲಿಂದ ಇಲ್ಲಿದು? ತುಂಬ ಡಿಫ್ರೆನ್ಸ್ ಇದೆ. ನೀವು ಟೆಲಿವಿಷನ್ ಅಂತ ಹೇಳಿದಾಗ ಆಡಿಯನ್ಸ್ ಡೋಂಟ್ ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್. ನೀವು ಅವ್ರ ಮನೇಲಿರೋ ಟಿವಿಲೇ ನೀವೇ ಹೋಗಿ ಬರ್ತೀರಾ. ಬಟ್ ಥಿಯೇಟ್ರ್ ಅಂತ ಬಂದಾಗ ಜನ ಮನೆಯಿಂದ ಎದ್ದು ಥಿಯೇಟ್ರ್ ತನಕ ಬರಬೇಕು. ಸೊ ಆ ಪುಲ್ಲಿಂಗ್ ಕೆಪಾಸಿಟಿ ಏನಿದೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಲೈಕಿಂಗ್ ಯು ಅದು ಬೇರೆ, ಬಟ್ ನಿಮಗೋಸ್ಕರ ಕ್ರೇಜ್ ಅಂತ ಏನು ಹುಟ್ಟುತ್ತಲ್ಲ ಅದು ಸಿನಿಮಾಗೆ ಬರಬೇಕು. ಬಿಕಾಸ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಲ್ಲಿ. ಆ್ಯಂಡ್ ನಿಮಗೆ ಟೆಲಿವಿಷನಲ್ಲಿ ಏನು ಆಡಿಯನ್ಸ್ ಏನು ನೋಡ್ತಿದ್ದಾರೆ ಅಲ್ಲಿ ಎಲ್ಲ ಏಜ್ ಗ್ರೂಪು ಇರುತ್ತೆ. ಆ್ಯಂಡ್ ನಾನು ಹೇಳಿದಾಗೆ ಕನ್ವೀನಿಯೆಂಟ್ಲಿ ಎಲ್ಲರಿಗೂ ರೀಚ್ ಆಗ್ತಿರ್ತೀರ. ಸೊ ಆಬ್ವಿಯಸ್ಲಿ ಆ ಫೇಮ್ ಅನ್ನೋದು ಜಾಸ್ತಿ ಅಲ್ಲಿ ಅನಿಸುತ್ತೆ ಆ್ಯಂಡ್ ಕಾಣುತ್ತೆ. ಬಟ್ ನನ್ನ ಪ್ರಕಾರ ರಿಯಲ್ ಫೇಮ್, ಸ್ಟಾರ್ ಪವರ್ ಅಂತ ಏನು ಬರುತ್ತೋ ಅದು ಸಿನಿಮಾಯಿಂದನೇ ಬರೋದು. ಬಿಕಾಸ್ ದೇರ್ ಯು ವಾಂಟ್ ಪೀಪಲ್ ಟು ಕಮ್ ಔಟ್ ಆಫ್ ದ ಹೌಸ್, ಬೈ ಟಿಕೆಟ್ಸ್ ಫಾರ್ ಯು ಆ್ಯಂಡ್ ವಾಚ್ ಅ ಫಿಲ್ಮ್. ಓಕೆ, ನೀವು ಕನ್ಸುಗಳನ್ನ ಬೆನ್ನತ್ತಿ ಹೋಗ್ತಿರೋ ಹುಡುಗನ ಕತೆ ಈ ಫಿಲ್ಮಲ್ಲಿ ಅಂತ ಹೇಳಿದ್ದಾರೆ. ನೀವೇನು ಕನ್ಸು ಕಟ್ಟಿದ್ದೀರಾ ಆ ಕನ್ಸು ಥರನೇ ಈ ಸಿನಿಮಾ ಇದೆಯಾ, ಆ ವಿಷನೇ ಇದೆಯಾ ಇದರಲ್ಲಿ ಅಂತ? ವಿಷನ್ ಕನ್ಸ್ ಬಗ್ಗೆ ಹೇಳಲ್ಲ, ಬಟ್ ಆಲ್ಮೋಸ್ಟ್ ನಮ್ಮ ಕ್ಯಾರೆಕ್ಟರ್ ಇದು. ಓಕೆ, ಹಾಗೆ ಆಲ್ಮೋಸ್ಟ್ ನಾನು ಟೀಸರ್ ನೋಡಿದಾಗ ಫುಲ್ ಮಾಸ್ ಲುಕ್ಕಲ್ಲೆಲ್ಲ ಇದ್ದೀರಾ. ಸೊ ನಾವು ಇಷ್ಟು ದಿನ ನೋಡಿರೋ ಥರ ಚಾಕ್ಲೇಟ್ ಹೀರೋ ಲುಕ್ಕಲ್ಲಿ ಆಲ್ಮೋಸ್ಟ್ ನೋಡಿರೋದು. ಆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ನಂಗೆ ಅನಿಸಿದ್ದು. ಸೊ ಅದ್ರ ಬಗ್ಗೆ ಏನಾದರೂ ಅದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳ್ತೀರಾ? ಆ್ಯಸ್ ಅನ್ ಆ್ಯಕ್ಟರ್ ನಾನು ಬೇರೆ ಬೇರೆ ಶೇಡಲ್ಲಿ ಜನಗಳಿಗೆ ಪ್ರೆಸೆಂಟ್ ಆದಾಗಲೇ ಜನಗಳು ಓಕೆ ಹಿ ಕ್ಯಾನ್ ಡೂ ದಿಸ್ ಆಲ್ಸೋ ಅಂತ ಗೊತ್ತಾಗೋದು. ಜಸ್ಟ್ ಬಿಕಾಸ್ ನಂಗದು ಕಂಫರ್ಟ್ ಇದೆ, ಜನ ನನ್ನ ಆ ಥರ ಇಷ್ಟಪಡ್ತಿದೆ ಅಂತ ಅದನ್ನೇ ಮಾಡ್ತಾ ಹೋದರೆ ಮೇ ಬಿ ಫಾರ್ ದ ನೆಕ್ಸ್ಟ್ ಇಯರ್ಸ್ ನಾನು ಅದನ್ನು ಮಾಡ್ಬೋದು. ಆಮೇಲೆ ಜನಗಳಿಗೆ ಅದು ಬೋರ್ ಆಗೋಗುತ್ತೆ. ಸೊ ಚೇಂಜ್ ಇಸ್ ನೇಚರ್. ಓಕೆ, ಆಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳಿದ್ರಿ. ನಾನು ಟೀಸರ್ ನೋಡಿರೋ ಪ್ರಕಾರ ಫುಲ್ ಮಾಸ್ ಲುಕ್, ಫೈಟಿಂಗ್, ರೌಡಿಸಮ್ ಅಂತ ಇದೆ. ಫ್ಯಾಮಿಲಿ ಎಲಿಮೆಂಟ್ಸ್ ಏನಿದೆ ಅಂತ ಏನಾದರೂ ಹೇಳ್ಬೋದಾ ಅದ್ರ ಬಗ್ಗೆ ಮೂವಿಯಲ್ಲಿ? ರೌಡಿಗಳಿಗೆ ಫ್ಯಾಮಿಲಿ ಇರಲ್ವಾ? ಇಲ್ಲ, ಆ ಥರ ಅಂತ ಅಲ್ಲ. ಫ್ಯಾಮಿಲಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ದ್ಯಾಟ್ ಈಸ್ ಅನ್ ಇಮೋಷನ್. ಪ್ರತಿಯೊಂದು ಏಜ್ ಗ್ರೂಪ್ಗೂ ಕನೆಕ್ಟ್ ಆಗೋವಂಥ ಇಮೋಷನ್ಸ್ ಆಲ್ ಟುಗೆದರ್ ಮೇಕ್ಸ್ ಅ ಫ್ಯಾಮಿಲಿ ಫಿಲ್ಮ್. ಆ್ಯಂಡ್ ಈ ಆ್ಯಕ್ಷನ್ಸ್ ಎಲ್ಲ ಏನಿದೆ ನಿಮಗೆ ಯಾವುದು ಫೋರ್ಸ್ಫುಲ್ ಅನ್ಸಲ್ಲ. ಅಯ್ಯೋ ಮತ್ತೆ ಶುರು ಆಯ್ತಲ್ಲ, ಅಯ್ಯೋ ಮತ್ತೆ ಬರ್ತಿದೆಯಲ್ಲ ಅಂತ. ಸೊ ಇಟ್ಸ್ ಪಾರ್ಟ್ ಆಫ್ ದ ಸ್ಟೋರಿ. ನಿಮಗೆ ಪ್ರತಿಯೊಂದು ಫೈಟ್ ಏನಿದೆ, ಪ್ರತಿಯೊಂದು ಸಾಂಗ್ ಏನಿದೆ
ಅಲ್ಲಿ ಇಲ್ಲ ಅಂದಿದ್ರೆ ಕತೆನೇ ಇಲ್ಲ ಅಂತಾನೆ ಅನ್ಸುತ್ತೆ. ಆಮೇಲೆ ನಿಮಗೆ ಯಾವುದು ಬೋರ್ ಆಗಲ್ಲ. ಇಟ್ಸ್ ಪಾರ್ಟ್ ಆಫ್ ದ ಸ್ಟೋರಿ. ಸೊ ನಿಮಗೆ ಸಾಂಗ್ಸ್ವೇ ಯಾವುದು ಸೆಪರೇಟ್ ಆಗಿ ಸೆಟ್ ಆ ಥರ ಯಾವುದು ಮಾಡಿಲ್ಲ. ದೇರ್ ಇಸ್ ಅ ಸ್ಟೋರಿ ಇನ್ ಎವ್ರಿ ಸಾಂಗ್ ಆ್ಯಂಡ್ ದೇರ್ ಇಸ್ ಸ್ಟೋರಿ ಇನ್ ಎವ್ರಿ ಫೈಟ್. ದೇರ್ ಇಸ್ ಇಮೋಷನ್ ಇನ್ ಎವ್ರಿ ಫೈಟ್. ಒಂದು ಫೈಟ್ ಆದರೆ ನೀವು ಬರೀ ಗೂಸ್ ಬಂಪ್ಸ್ ಅಂತಾನೆಲ್ಲ ಕೆಲವೊಂದು ಫೈಟಲ್ಲಿ ಕಣ್ಣೀರು ಹಾಕ್ತೀರಾ. ಓಕೆ, ಫೈನಲಿ ನಮ್ಮ ಆಡಿಯನ್ಸಿಗೆ ನಿಮ್ಮ ಮೂವಿಗೆ ಯಾಕೆ ಬರಬೇಕು, ಏನಿದೆ ಮೂವಿಲಿ ಅಂತ ಹೇಳಿ ಫೈನಲಿ ನಮ್ಮ ಆಡಿಯನ್ಸಿಗೆ ಏನು ಹೇಳ್ತೀರಾ? ಇದನ್ನ ತುಂಬ ಜಾಗದಲ್ಲಿ ಕೇಳಿರ್ತೀರ. ಬಟ್ ಈ ಸ್ಟೇಜಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ನಾನು ಅದೇ ಹೇಳಬೇಕಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪ್ರತಿಯೊಬ್ಬರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಮೋರ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಯಾಕೆ ನೋಡಬೇಕು ಅಂದರೆ ಫಾರ್ ದ್ಯಾಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ನಾವು ನಮ್ಮ ಮುಂಚೆ ಮಾಡಿರೋ ಕ್ಯಾಂಪೇನ್ ಕೂಡ ಅದನ್ನು ಹೇಳಿದ್ದೆ. ಒಂದು ಸಿನಿಮಾನ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ಅಂದರೆ ಫಾರ್ ದ ಎಕ್ಸ್ಪೀರಿಯನ್ಸ್. ಸೊ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಏನೆಲ್ಲ ಬೇಕೋ ಪ್ರತಿಯೊಂದು ನಿಮಗೆ ಇದು ಸಿಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಅದು ಫೋನ್ ಅಥವಾ ಟಿ ವಿಲಿ ಆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಒಂದೊಂದು ಸೌಂಡ್ ಡಿಸೈನ್ ಅಂತ ಏನು ಹೇಳ್ತೀವಿ ಅದು, ಪ್ಲಸ್ ವಿಜುವಲಿ ಲಾರ್ಜರ್ ದೆನ್ ಲೈಫ್ ಅನ್ನೋದು ಏನು ಹೇಳ್ತೀವಿ ಅದೆಲ್ಲ ನಿಮಗೆ ಇದರಲ್ಲಿ ಕಾಣುತ್ತೆ. ಆ್ಯಂಡ್ ಬೇಕಾಗಿದೆ ಇಂಡಸ್ಟ್ರಿಗೆ. ತುಂಬ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾಟ್ ಜಸ್ಟ್ ಫಾರ್ ಮೀ, ತುಂಬ ಜನ ನ್ಯೂ ಕಮರ್ಸ್ ಹೊಸೊಬ್ರು ಇದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಟು ಕಮ್. ಆ್ಯಂಡ್ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಏನು ರಿಟರ್ನ್ಸ್ ಅನ್ನೋದು ಒಂದು ಡೌಟ್ ಬಂದ್ಬಿಡುತ್ತೆ, ಹೊಸಬ್ರ ಮೇಲೆ ಹಾಕಿದ್ರೆ ದುಡ್ಡು ಬರುತ್ತಾ ಅಂತ. ಕೆಲವು ಜನ ಅರ್ಧ ಅದಕ್ಕೇ ಅವಕಾಶ ಕಳ್ಕೊತಾರೆ. ಸೊ ಅಟ್ಲೀಸ್ಟ್ ಈ ಹೊಸಬ ದುಡ್ಡು ಮಾಡಿದ್ರೆ ಇನ್ನೊಂದಷ್ಟು ಹೊಸಬ್ರಿಗೆ ಧೈರ್ಯ ಬರುತ್ತೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಮೋಟಿವೇಶನ್ ಸ್ಪೀಚಸ್ ಎಲ್ಲ ನಾನು ನೋಡಿದ್ದೀನಿ. ಸೊ ಆ ಥರ ಇಲ್ಲಿ ಸಿನಿಮಾದಲ್ಲಿ ಏನಾದ್ರು ನಿಮ್ಮದು ಡೈಲಾಗ್ ಇಂಪ್ರೂವೈಸೇಷನ್ ಡೈಲಾಗ್ ಅಂತ ಏನಾದರೂ ಬರ್ದಿದ್ದೀರಾ, ಹೇಳಿದ್ದೀರಾ ಅಂತ ಹೇಳಿ? ಇದೇ ಡೈಲಾಗು. ಅಲ್ಲಿ ಮೋಟಿವೇಶನ್ ಸ್ಪೀಚ್ ಇದೆ, ಇದು ಮೋಟಿವೇಶ್ನಲ್ ಫಿಲ್ಮ್ ಆಗುತ್ತೆ. ಆ್ಯಂಡ್ ಡೈಲಾಗ್ ಇದ್ದೇ ಇರುತ್ತೆ. ಸಖತ್ ಎಂಜಾಯ್ ಮಾಡ್ತೀರಾ. ಇದಿಷ್ಟು ಕಿರಣ್ ರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಧನುಶ್ರೀ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.